ದೊಡ್ಡ ಬೆಳವಣಿಗೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರವಿ ಬಂಧನದ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡದ ಆರೋಪ ಆರಂಭದಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇತ್ತು. ಈಗ ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮೊದಲ ಬಾರಿಗೆ ಬಿಜೆಪಿಯಿಂದ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಹೆಸರನ್ನ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಡಿಜಿಐಜಿಪಿಗೆ ಬಿಜೆಪಿಯಿಂದ ದೂರು ಸಲ್ಲಿಕೆ ಆಗಿದೆಯಂತೆ. ಪೊಲೀಸರು ಸುಪಾರಿ ಕಿಲ್ಲರ್ಸ್ ನಂತೆ ವರ್ತನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸೂಚನೆಯಂತೆ ಪೊಲೀಸರು ಕೆಲಸ ಮಾಡಿದ್ದಾರೆ ಅಂತ ದೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಬಿಜೆಪಿ ನಿಯೋಗ ಆಗ್ರಹಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಬಿಜೆಪಿ ಸಮರ ಸಾರ್ತಾ ಇದೆ. ರವಿ ಕೇಸಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪದ ಆರೋಪ ಕೇಳುವುದಕ್ಕೆ ಸಿಕ್ಕಿದೆ. ಕಾಲ್ ಲಿಸ್ಟ್ ಬಿಡುಗಡೆ ಆಗಬೇಕು ಅಂತ ಬಿಜೆಪಿ ಸವಾಲ್ ಹಾಕಿದೆ. ಸಿಟಿ ರವಿ ಬಂಧನದ ವೇಳೆ ಪೊಲೀಸರಿಗೆ ಡೈರೆಕ್ಷನ್ ನೀಡಲಾಗಿದೆ. ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ದೇಶನ ಇತ್ತು ಅವತ್ತು ಅಂತ ರಿಪಬ್ಲಿಕನ್ ಜೊತೆ ಎಂಎಲ್ಸಿ ರವಿಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ನಡೆದಂಥ ಪ್ರಕರಣ ಇದೆ, ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಏನಿದೆ, ಇದು ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಬಿಜೆಪಿಯಿಂದ ಅಧಿಕೃತವಾಗಿ ಈಗ ಡಿಜಿಪಿ ಅವರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪೊಲೀಸರ ವರ್ತನೆ ಸಂಬಂಧಪಟ್ಟಂತೆ ಏನಿದೆ, ಇದರಿಂದ ಸಂಪೂರ್ಣವಾಗಿ ಡಿಕೆ ಶಿವಕುಮಾರ್ ಇದ್ದಾರೆ, ಅವರ ಏನು ನಿರ್ದೇಶನ ಮೇರೆಗೆ ಆಗಿದೆ ಅಂತ ಅಧಿಕೃತ ದೂರನ್ನು ಕೊಟ್ಟಿರುವಂಥದ್ದು. ನಿಯೋಗದಲ್ಲಿ ಸಿಟಿ ರವಿ ಮತ್ತು ರವಿಕುಮಾರ್ ಅವರ ನೇತೃತ್ವದಲ್ಲಿ ಹೋಗಿ ದೂರನ್ನು ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಈಗ ರವಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ದೂರನ್ನು ಕೊಟ್ಟಿರುವಂಥದ್ದು ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಈ ಸಂಪೂರ್ಣವಾಗಿ ಇದರ ಹಿಂದೆ ಇದ್ದಾರೆ ಅಂತ ಹೇಳಿರುವಂಥದ್ದು. ಅಂದರೆ ದೂರಲ್ಲಿ ಏನಿದೆ, ಆ್ಯಕ್ಚುಲಿ ಏನಂತ ನೀವು ದೂರು ಕೊಟ್ಟಿರೋದು? ಅಲ್ಲ, 100ಕ್ಕೆ 100 ಡಿಕೆ ಶಿವಕುಮಾರ್ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಅದೇ ಥರ ಬೆಳಗಾಂ ಕಮಿಷನರ್ ಹೆಡಾ ಮಾರ್ಟಿನ್ ಇರಬಹುದು, ಆಮೇಲೆ ಗುಳೇದಗುಡ್ಡ ಇರ್ಬೋದು, ಇವರೆಲ್ಲರೂ ಕೂಡ ಸಿಟಿ ರವಿ ಅವ್ರನ್ನ ಹೆರಾಸ್ಮೆಂಟ್ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಬಹುಶಃ ಹೆಡಾ ಮಾರ್ಟಿನ್ ಇರಬಹುದು, ಡಿ ಕೆ ಶಿವಕುಮಾರ್ ಇರಬಹುದು, ಈ ಥರ ಅನೇಕರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರೊಳಗಡೆ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೆಡಾ ಮಾರ್ಟಿನ್ ಅವರು, ಡಿ ಕೆ ಶಿವಕುಮಾರ್ ಅವರು, ಈ ಥರ ಎಲ್ಲರೂ ಇದ್ದಾರೆ. ನೀವು ಉಪಮುಖ್ಯಮಂತ್ರಿ ಮತ್ತು ಸಚಿವರ ವಿರುದ್ಧ, ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆರೋಪ ಮಾಡಿರುವಂಥದ್ದು, ಏನು ಅವರ ಡೈರೆಕ್ಷನ್ ಮೇರೆಗೆ ಈ ಥರ ಆಗ್ತಾ ಇತ್ತು, ಅದು ಗಂಭೀರ ಆರೋಪ. ಸುಮ್ಮನೆ ವೇಗಾಗಿ ಆರೋಪ ಮಾಡಿದ್ರೆ ಅಥವಾ ಏನಾದರೂ ಸಂಬಂಧಪಟ್ಟ ಪೂರಕವಾಗಿದೆ? ಉದಾಹರಣೆಗೆ ಇಷ್ಟೊಂದು ಹೆರಾಸ್ಮೆಂಟ್ ಮಾಡಬೇಕು ಅಂತೇಳಿದ್ರೆ ಹಿಂದೆ ಯಾರಾದರೂ ಇರಲೇಬೇಕು. ಅದಕ್ಕೆ ನಾವು ಹೇಳಿದ್ದೀವಿ DCM ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ ಅಂತ ನಾವು ಬರೆದಲ್ಲೂ ಕೂಡ ಕೊಟ್ಟಿದ್ದೇವೆ. ಅಂದರೆ ಏನು ಫೋನಲ್ಲಿ ಕೊಡ್ತಾ ಇದ್ರೆ ನಿಮ್ಗೆ ಅದೇನು ದಾಖಲೆ ಇರಬೇಕು ಅಥವಾ ದಾಖಲೆ ಚೆಕ್ ಮಾಡಿ ಅಂತ ಹೇಳಿದ್ರೆ? ಈಗ ಉದಾಹರಣೆಗೆ ಕಾಲ್ ಲಿಸ್ಟ್ ನೋಡಿದ್ರೆ ಗೊತ್ತಾಗತ್ತಲ್ಲ, ಯಾವ ರಾತ್ರಿ ಎಲ್ಲ ಫೋನ್ಗಳು ಮಾಡಿದೆ, ಯಾರು ಕಾಲ್ ಬಂದಿದೆ, ಯಾರು ಮಾತಾಡಿದ್ದಾರೆ, ಕಾಲ್ ಲಿಸ್ಟ್ ನೋಡಿದ್ರೆ ಗೊತ್ತಾಗತ್ತೆ. ಎಸ್, ಎಂಕ್ವೈರಿ ಕರೆಕ್ಟಾಗಿ ಮಾಡಬೇಕು. ನಿಜಕ್ಕೂ ತಪ್ಪಿತಸ್ಥರಿಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಎಂಕ್ವೈರಿ ಆಗಬೇಕು, ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಸರಿಯಾದ ಕ್ರಮ ಆಗಬೇಕು. ಅಂತ ಹೇಳಿದ ಹಿನ್ನೆಲೆಯಲ್ಲಿ ನೈಟ್ ಯಾರ್ಯಾರು ಕಾಲ್ ಮಾಡಿದೆ ಅಂತ ಲಿಸ್ಟ್ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು? ಖಂಡಿತ. ನಾನೇನು ಹೇಳ್ತಾ ಇದ್ದೇನೆ, ಯಾವಾಗ ಸಿಟಿ ರವಿ ಅವರ ಬಂಧನ ಆಯಿತು ಆವಾಗಿನಿಂದ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬಂತು ಅಲ್ಲಿಯವರೆಗೆ ನೀವು ಮಾಡಿ, ಸರಿಯಾಗಿ ಎಂಕ್ವೈರಿ ಮಾಡಿ, ಕಾಲ್ ಲಿಸ್ಟ್ ತೆಗೆಸಿ ಎಂಕ್ವೈರಿ ಮಾಡಿ, ಯಾರ್ಯಾರ್ದು ಕಾಲ್ ಬಂದಿತ್ತು, ಏನೇನು ಮಾತಾಡಿದಾರೆ ತೆಗೀರಿ, ಬಿಡುಗಡೆ ಮಾಡಿರಿ. ನಿಮಗೆ ಚಾಲೆಂಜ್ ಮಾಡ್ತೀನಿ ನಾನು. ನಿಮಗೆ ನಿಜಕ್ಕೂ ಇದಿತ್ತು ಅಂತೇಳಿದರೆ ನೀವು ಅದನ್ನು ಕಾಲ್ ಲಿಸ್ಟ್ ತೆಗೆಸ್ಬಿಟ್ಟು ಎಂಕ್ವೈರಿ ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾತಾಡಿದ್ದಾರೆ ತೆಗೀರಿ. ಅವ್ರು ನಮ್ಮರೇ ಮಾತಾಡಿರಲಿ, ಇನ್ಯಾರಾದರೂ ಮಾತಾಡಿ. ನಾನು ಹೇಳ್ತೀನಿ, ನಿಜಕ್ಕೂ ಇವ್ರು ನ್ಯಾಯದ ಪರ ಅಂತಿದ್ರೆ ಆ ಕಾಲ್ ಲಿಸ್ಟ್ ಏನೋ ಇದಾಗಿದೆಯಲ್ಲ ಅದನ್ನು ಎಂಕ್ವೈರಿ ಮಾಡಿಬಿಟ್ಟು ಇಂತಿಂಥವ್ರು ಏನೇನು ಮಾತಾಡಿದ್ದಾರೆ ಬಿಡುಗಡೆ ಮಾಡಲಿ. ಅದು ಇದು ರವಿಕುಮಾರ್ ಅವ್ರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ನೋಡಿ, ಇದು ಇವರ ಹೋರಾಟ. ಇವರು ಆ ಬಿಡುಗಡೆ ಮಾಡಲಿ, ಅವರು ಮಾಡಿಬಿಡ್ತಾರೆ. ಈಗ ಇದು ಆಯ್ತಪ್ಪ, ನಾವು ಹೋಗಿ ಮೀಡಿಯಾದವರು ಸಿದ್ದರಾಮಯ್ಯ ಹತ್ರ ಕೇಳ್ತಾರೆ, ಸರ್ ಬಿಡುಗಡೆ ಮಾಡಬೇಕು. ಯಾರಂದರು? ರವಿಕುಮಾರ್. ಅವ್ರಿಗೆ ಬೇರೆ ಕೆಲಸ ಇಲ್ವಾ ಮಾಡಲಿಕ್ಕೆ? ಅವರು ಬಿಡುಗಡೆ ಮಾಡಿ ಅಂದರೆ ಮಾಡಿಬಿಡ್ಬೇಕು. ಮುಗಿದೋಯ್ತು ಅಲ್ಲಿಗೆ. ಅದಕ್ಕೆ ಕರೆಕ್ಟಾಗಿ ಹೇಳಿದ್ದಾರೆ. ನನಗೆ ಇದು ಭಾಳ ವಿಚಿತ್ರ ಅನ್ನಿಸ್ತಾ ಇದೆ. ಯಾರು ಪ್ರಿಯಾಂಕರ್ಗೆ ಹೇಳಿದರು, ನೀವು ಚೀರಾಡಿ ಬಟ್ಟೆ ಹರ್ಕಳಿ
ಏನು ಬೇಕಿದ್ರು ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿ. ಅವರು ಹೇಳ್ತಾ ಇದ್ದಾರೆ ಚೀರಾಡಿ, ಬಟ್ಟೆ ಹರ್ಕಳಿ, ಏನಾದರೂ ಮಾಡಿ ಒಂದು 4 ಪೆಟ್ಟು ಬೀಳಲಿ. ಹೋರಾಟ ಅಂದರೆ ಅದು 4 ಬೀಳಬೇಕು, ತಲೆ ಹೊಡಿಬೇಕು. ಹೋರಾಟಗಳು ಹಂಗೆ ರಕ್ತ ಬರಬೇಕು, ಸುಮ್ಮನೆ ಸಿಗೋದಿಲ್ಲ ಯಾವುದು ಕೂಡ. ಈಗ ನಾವು ಈ ಮಹಾತ್ಮ ಗಾಂಧಿಯ ಅಸಹಕಾರ ಚಳವಳಿ ಇದೆಯಲ್ಲ, ಹೇಳೋದು ಭಾಳ ಸುಲಭ. ಲಾಲಾ ಲಜಪತ್ ರಾಯ್ ಎಲ್ಲ ಹೆಂಗ್ ಪೆಟ್ಟು ಬಿದ್ರು. ಅಸಹಕಾರ ಚಳವಳಿ ಆದಾಗ ಬ್ರಿಟಿಷ್ ಪೊಲೀಸ್ ಬರುತ್ತೆ. ಅಸಹಕಾರ ಚಳವಳಿಯಿಂದ ಇದು ಏನು ಅಹಿಂಸಾ ಮಾರ್ಗ ಹೆಂಗೆ ಅಂತಂದ್ರೆ ರಪ 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 ಹೊಡಿತಾ ಇರ್ತಾರ ಅವ್ರು ಲಾಠಿಯಲ್ಲಿ. ಮತ್ತು ಲಾಲಾ ಲಜಪತ್ ರಾಯ್ ಹಂಗೆ ತಲೆಗೆ ಪೆಟ್ಬಿಟ್ಟು ಸತ್ತೋಗ್ಬಿಡ್ತಾರ. ಸುಮ್ಮನೆ ನಿಂತ್ಕೊಳ್ಳೋದು. ಅದು ಹೆಂಗೆ ಅಂತಂದ್ರೆ ಲಾಸ್ಟ್ಗೆ ಅವನಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನಪ್ಪ ಅಟ್ಲೀಸ್ಟ್ ಮೊನ್ನೆ ಅಣ್ಣಾಮಲೈ ಅವ್ರು ಮಾಡಿದ್ರಲ್ಲ, ಹಂಗಾರು ಹೋರಾಟ ಅದಾದ್ರೂ ಮಾಡ್ರಪ್ಪ. ಅಟ್ಲೀಸ್ಟ್ ಅದಾದ್ರೂ ಮಾಡಿ. ನಮ್ಮ ಇದರಲ್ಲಿ ಇದು ರೂಮಲ್ಲಿ ಕೂತ್ಕೊಂಡು ಆ್ಯಪ್ ಬಿಡುಗಡೆ ಮಾಡಿ. ಆ 2 ದಿವಸದ ಗಡುವು. ಹೌದು, ನೀವು ಹೇಳಿದ ತಕ್ಷಣ ಈ ವಿಷಯ ಕ್ಲೋಸ್ ಮಾಡೋಕ್ಕೂ ಮುಂಚೆ ನನಗೊಂದು ಡೌಟ್. ನೀವು ಸಿಎಂ ತರ ಮಾತಾಡಿದ್ರಿ, ಐಶ್ವರ್ಯ ಗೌಡ ನಿಮ್ಮನ್ನ ಸಂಪರ್ಕ ಮಾಡಿ ಮತ್ತೆ ಏನಾದ್ರೂ ಚಿನ್ನ ಎಗರಿಸ್ತಾರೆ. ಹುಷಾರಾಗಿರಿ ನೀವು. ನಾನು ಕೇಳ್ತಾ ಇದ್ದೆ ಮೊನ್ನೆ ಹಂಗೆ ಆಯ್ತಲ್ಲ, ಯಾವುದು ಧರ್ಮ ಯಾವುದು ಡಿ ಕೆ ಸುರೇಶ್. ಅದೇ ನಾವು ಕೂಡ ಹಿಂಗೆ ವಾಯ್ಸ್ ಅಲ್ಲಿ ಮಾತಾಡಬಹುದಾ ಅಂತ. ನನಗೆ ಬಹಳ ಆಶ್ಚರ್ಯ ಆಗ್ತೀವಿ. ಹೋರಾಟ ಇವ್ರು ರೂಮ್ ಒಳಗೆ ಕೂತ್ಕೊಂಡು 2 ದಿವಸ ಟೈಮ್ ಕೊಡ್ತೀವಿ, ಬಿಡುಗಡೆ ಮಾಡಿ, ಆಮೇಲೆ ಇನ್ನೊಬ್ಬರ ಬಿಡುಗಡೆ ಮಾಡಿ ಅಂತ ಅಂದ್ಬಿಟ್ಟು ಇವರು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ಲಿಕ್ಕೆ ಅಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕಾಯ್ತಾ ಕೂತಿದ್ದಾರೆ. ಮಾಡ್ರಿ, ರೋಡ್ ಇಳಿದು ಹೋರಾಟ ಮಾಡಿ. ನಾವು ಒಂದು ಹೋರಾಟಗಳನ್ನು ನೋಡಿದ್ರೆ ತುಂಬಾ ದಿವಸಗಳಾಯ್ತು. ಅಟ್ಲೀಸ್ಟ್ ಆ ಕಾಂಗ್ರೆಸ್ನ ಈ ಪಾದಯಾತ್ರೆ ಟೈಮಲ್ಲಿ ನಾನು 15 ದಿವಸ ಅವ್ರ ಜೊತೆ ಹೋಗಿದ್ದೆ. ನಿಜವಾಗಿ ಸಿದ್ದರಾಮಯ್ಯ ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗಿದ್ದು ಆ ಟೈಮಲ್ಲಿ, ಇದೆಲ್ಲ ಒಂದೊಂದು ಅವಕಾಶಗಳು. ಅದನ್ನ ಬಿಟ್ಬಿಟ್ಟು 66 ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಾರೆ. ಏನ್ರಿ ನಿಮ್ಮ ಕತೆ? ಓಕೆ ಬನ್ನಿ, ನನ್ನ ಜೊತೆ ಈ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇದೆ. ರಕ್ತದಾನದ ಮೂಲಕ ಏಕನಾಥ್ ಶಿಂದೆ ಹೊಸ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಈ ಬಗ್ಗೆ ಶಿಂದೆ ಹಿಂದೆಲೇ ಮಾತನಾಡಿದರೆ, ಅದಕ್ಕಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6ನಲ್ಲಿ ಇಂಟರ್ಪ್ರೆಟರ್ ಮಾಡೋಣ ಬನ್ನಿ. या ठिकाणी रुग्णांना मिळाले, त्यामुळे शेकडो हजारो लोकांचे प्राण वाचलेले आहेत. आणि म्हणून आरोग्य सेवा ही ईश्वर सेवा आहे. अशा प्रकारचं काम यापुढे देखील सरकारच्या वतीने आम्ही टीम म्हणून करू आणि हा आरोग्याचा यज्ञकुंड जो आहे हे अविरतपणे पुढे सुरू राहील. ದೊಡ್ಡ ಬೆಳವಣಿಗೆ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರವಿ ಬಂಧನದ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡದ ಆರೋಪ ಆರಂಭದಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇತ್ತು. ಈಗ ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮೊದಲ ಬಾರಿಗೆ ಬಿಜೆಪಿಯಿಂದ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ಹೆಸರನ್ನ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಡಿಜಿಐಜಿಪಿಗೆ ಬಿಜೆಪಿಯಿಂದ ದೂರು ಸಲ್ಲಿಕೆ ಆಗಿದೆಯಂತೆ. ಪೊಲೀಸರು ಸುಪಾರಿ ಕಿಲ್ಲರ್ಸ್ ಮತ್ತೆ ವರ್ತನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸೂಚನೆಯಂತೆ ಪೊಲೀಸರು ಕೆಲಸ ಮಾಡಿದ್ದಾರೆ ಅಂತ ದೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಬಿಜೆಪಿ ನಿಯೋಗ ಆಗ್ರಹಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಬಿಜೆಪಿ ಸಮರ ಸಾರ್ತಾ ಇದೆ. ರವಿ ಕೇಸಲ್ಲಿ ಡಿಕೆ ಶಿವಕುಮಾರ್ ಹಸ್ತಕ್ಷೇಪದ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಕಾಲ್ ಲಿಸ್ಟ್ ಬಿಡುಗಡೆ ಆಗಬೇಕು ಅಂತ ಬಿಜೆಪಿ ಸವಾಲ್ ಹಾಕಿದೆ. ಸಿಟಿ ರವಿ ಬಂಧನದ ವೇಳೆ ಪೊಲೀಸರಿಗೆ ಡೈರೆಕ್ಷನ್ ನೀಡಲಾಗಿದೆ. ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ದೇಶನ ಇತ್ತು ಅವತ್ತು ಅಂತ ರಿಪಬ್ಲಿಕನ್ ಜೊತೆ ಎಂಎಲ್ಸಿ ರವಿಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ.